ಕರ್ನಾಟಕದಲ್ಲಿ ಒಂದು ಮಾದರಿ ವ್ಯಕ್ತಿ ಅವರು. ಬಡತನ ಇದ್ರೂ ಓದ್ಬಹುದು, ಸಾಧಿಸ್ಬೋದು ಅಂತ ತೋರಿಸ್ಕೊಟ್ಟಂತ ವ್ಯಕ್ತಿ. ಕೊನೆ ಗಳಿಗೆವರೆಗೂನು ಅವ್ರು ಬಂದೇ ಬರ್ತಾರೆ, ಚೆನ್ನಾಗಿ ಹಾಗೆ ಬಂದೇ ಬರ್ತಾರೆ ಅನ್ನೋದೇ. ಅಂದ್ರೆ ಅವರು ಅಷ್ಟೊಂದು ಅವ್ರಿಗೂ ಭಾಳ ವಿಲ್ ಪವರ್ ಇತ್ತು. ತಡ್ಕೊಳಕ್ಕೆ ಆಗ್ತಾ ಇಲ್ಲ ನಮ್ಗೆ. ಅಯ್ಯೋ ಇದ್ರ ಮಧ್ಯದಲ್ಲಿ ಅವ್ರಿಲ್ವಾ ಆಗ್ತಿಲ್ಲ. ಇದೇನಾಗೋಯ್ತು. ಆಮೇಲೆ ಒಬ್ಬ IAS ಅಧಿಕಾರಿ ಆದ್ಮೇಲೆ ಎಲ್ಲ ಸಿಕ್ಬಿಟ್ಟಿದೆ, ನಾನು ಆರಾಮಾಗಿ ಮನೇಲಿ ಇರ್ಬೋದಲ್ಲ, ಎಂಜಾಯ್ ಮಾಡ್ಕೊಂಡಿರ್ಬೋದಲ್ಲ ಅಂತ ಇರ್ಲೇ ಇಲ್ವಲ್ಲ ಅವರು. ನನಗೆ ನೆನಪಿದೆ, ಅವ್ರ ಮನೆಗೆ ಒಂದು ಫೈಲ್ ತಂದಿದ್ದು ನೆನಪಿಲ್ಲ ನನಗೆ. ಅವರು ಯಾವಾಗ ಯಾರ ಹತ್ರ ಹೋಗಿ ನನಗಿಂಥ ಕಡೆ ಪೋಸ್ಟಿಂಗ್ ಕೊಡಿ, ನನಗಿಂಥದ್ದು ಕೊಡಿ ಅಂತ ಕೇಳಿದ್ದೇ ಇಲ್ಲ. ಆಮೇಲೆ ಏನಿಲ್ದಿರೋ ಡಿಪಾರ್ಟ್ಮೆಂಟ್ನೆಲ್ಲ ಉದ್ಧಾರ ಮಾಡ್ಬಿಟ್ಟಿದ್ದಾರೆ. ಅಲ್ಲಿಗೆ ನೆಕ್ಸ್ಟ್ ಹೋಗ್ತಾರಲ್ಲ, ಪೋಸ್ಟಿಂಗ್ ಆಗಿ ಹೋಗ್ತಾರಲ್ಲ, ಅವರೆಲ್ಲ ತುಂಬಾ ಖುಷಿ ಪಟ್ಕೊಂಡು ಹೋಗೋರು. ಶಿವರಾಮ್ ಸಾಹೇಬ್ರ ಇದ್ದದ್ದು ಡಿಪಾರ್ಟ್ಮೆಂಟ್ ಅಂತ. ನೂರೊಂದು ನೆನಪು. ನಿಮ್ಮ ಅಳಿಯ ಭರತ್ ಅವ್ರ ಹತ್ರ ನಾನು ಮಾತಾಡ್ತಿರ್ಬೇಕಾದ್ರೆ, ಲಾಸ್ಟ್ ಟೈಮ್ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ರು, ಅವರು ಎಷ್ಟು ಫ್ಯಾಮಿಲಿ ಮ್ಯಾನ್ ಅಂದ್ರೆ, ನೀವಾಗಲೇ ಫ್ಯಾಮಿಲಿ ಮ್ಯಾನ್ ಅಂತ ಹೇಳಿದ್ರಿ, ಎಷ್ಟೊತ್ತೇ ಆಗಲಿ ರಾತ್ರಿ ಮನೆಗೆ ಬಂದ್ಬಿಡ್ಬೇಕು ಅವ್ರಿಗೆ. ಹೌದು, ಅದಂತೂ ಅದು ಎಷ್ಟು ಇದು ಅಂತಂದರೆ ನನಗೆ ಇವಾಗ ಅದ್ರದ್ದು ಭಾಳ ಅದ್ರದ್ದು ಕೆಲಸಲ್ಲಿ ಇವಾಗ ಒಬ್ಬಳೇ ಕೂತ್ಕೊಂಡಾಗ ಅದ್ರ ಬಗ್ಗೆ ಭಾಳ ನೆನಪಾಗುತ್ತೆ ನಿಜವಾಗ್ಲೂ ನನಗೆ. ಅದು ಎಷ್ಟೇ ಟೈಮ್ ಆಗಿರಲಿ, ಅದು ಎಷ್ಟೇ ಹೊತ್ತಾಗಿರಲಿ ಮನೆಗೆ ಬರಬೇಕು. ಅವ್ರ ದೊಡ್ಡ ಮೊಮ್ಮಗ ಇದ್ದ, ಇವಾಗ ಭರತ್ಗೆ ಮತ್ತು ನನ್ನ ದೊಡ್ಡ ಮಗಳಿಬ್ಬರಿಗೆ ಇವಾಗ ಹುಟ್ಟಿರೋದು 2 ಮಕ್ಕಳು. ದೊಡ್ಡ ಮಾಮ ಅವನನ್ನು ಮಲಗಿರೋನ ತೊಟ್ಲಲ್ಲಿ ಹೋಗಿ ಅವ್ರನ್ನ ನೋಡಬೇಕಿತ್ತು, ಅವರ ಮಕ್ಳುಗಳನ್ನ ಮಾತಾಡಬೇಕಿತ್ತು. ಆಮೇಲೆ ಅವ್ರಿಗೆ ಎಷ್ಟು ಕಾಳಜಿ ಇತ್ತು ಜೊತೆಗೆ ಮನೆಯ ಬಗ್ಗೆನೂ. ಅಂದರೆ ನನಗೆ ಕಾಯ್ತಾ ಇರ್ತಾಳೆ ವಾಣಿ ಅಂತ ಫೋನ್ ಮಾಡೋರು. ಅದೇ ಹೇಳ್ತಿದ್ರು, ಸ್ವಲ್ಪ ದೂರ ಮುಂದಕ್ಕೆ ಹೋಗಕ್ಕಿಲ್ಲ ಫೋನ್ ಮಾಡೋರು ಅಂತೆ ನಿಮಗೆ, ಭರತ್ ಅವ್ರು ಹೇಳ್ತಿದ್ರು. ಫೋನ್ ಮಾಡೋರು, ವಾಣಿ ಲೇಟ್ ಆಗುತ್ತೆ, ನೀನು ಊಟ ಮಾಡು. ಪಾಪ ಅದನ್ನಂತೂ ಒಂದು ದಿನನೂ ಮಿಸ್ ಮಾಡಲಿಲ್ಲ ಅವರು. ನಾನು ಇಷ್ಟು ಗಂಟೆಗೆ ಬರ್ತೀನಿ, ಇಷ್ಟೊತ್ತೇ ಆಗುತ್ತೆ, ನೀನು ನನಗೆ ಕಾಯಬೇಡ, ಊಟ ಮಾಡು ಅಂತ ಹೇಳ್ತಾಯಿದ್ರು. ನಾನು ಆದರೂ ಕಾಯ್ತಾ ಇರ್ತಿದ್ದೆ ಒಂದೊಂದು ಸಲ. ಇವಾಗ ಇತ್ತೀಚೆಗೆ ಸ್ವಲ್ಪ ನಾನು ಕಾಯೋದು ಬಿಟ್ಟು ಊಟ ಮಾಡಿಬಿಟ್ಟು ಸುಮ್ಮನೆ ಇರ್ತಾಯಿದ್ದೆ. ಆಮೇಲೆ ನನಗೆಲ್ಲ ಜವಾಬ್ದಾರಿ ಕೊಟ್ಟು ಎಲ್ಲ ಇದ್ರೂ ನಂದೊಂದು ಅಭ್ಯಾಸ ಆಯಿತು. ಏನೇ ಇದ್ರೂ ಅವ್ರಿಗೆ ಹೇಳಿದೆ ಯಾವುದನ್ನು ಮಾಡಬಾರ್ದು ಅನ್ನೋದೊಂದು ನನಗೆ. ಅವ್ರು ಹೊರಗಡೆ ಇದ್ರೂ ನಾನು ಫೋನ್ ಮಾಡಿ ಹೇಳ್ತಿದ್ದೆ, ಇವಾಗ ಈಗ ಮಾಡಿದ್ದೀನಿ, ಇದಾಗಿದೆ, ಇದಾಗಬೇಕಿತ್ತು, ಅದೆಲ್ಲ ಹೇಳ್ತಿದ್ದೆ. ಎಷ್ಟು ಚೆನ್ನಾಗಿ ಅಷ್ಟಾ ಬ್ಯುಸಿನಲ್ಲೂ ಅಷ್ಟು ಕೆಲಸದ ಒತ್ತಡ ಇದ್ರು ಏನೇ ಇದ್ರೂ ಕೇಳಿಸ್ಕೊಳ್ಳೋರು. ಪಾಪ ಟೈಮ್ ಕೊಡೋರು, ಕೇಳಿಸ್ಕೊಡೋರು. ಒಂದೊಂದ್ಸಲಿ ಫೋನ್ನ ಕಾರಲ್ಲೇ ಇಟ್ಬಿಟ್ಟು ಹೋಗಿರ್ತಾಯಿದ್ರು. ನಾನು ಫೋನ್ ಮಾಡಿದ್ರೆ ತೆಗಿತಾ ಇರಲಿಲ್ಲ. ಮತ್ತು ಅವಾಗ ನೆಕ್ಸ್ಟ್ ಡ್ರೈವರ್ಗೆ ಫೋನ್ ಮಾಡ್ತಾಯಿದ್ದೆ, ಅಮ್ಮ ಸಾಹೇಬ್ರು ಒಳಗಡೆ ಇದ್ದಾರೆ, ಯಾರ ಹತ್ರನೂ ಮಾತಾಡ್ತಾ ಇದ್ದಾರೆ ಅಥವಾ ಸ್ಪೀಚಲ್ಲಿದ್ದಾರೆ ಅಂತ ಹೇಳ್ತಾಯಿದ್ದೆ. ಬಂದ ತಕ್ಷಣ ಹೇಳಪ್ಪ, ಫೋನ್ ಮಾಡೋದಕ್ಕೆ ಹೇಳಪ್ಪ ಅಂತ ಡ್ರೈವರ್ ಹತ್ರ ಹೇಳ್ತಾಯಿದ್ದೆ. ಬಂದ ತಕ್ಷಣವೇ ನನಗೆ ಫೋನ್ ಮಾಡಿ ಮಿಸ್ ಕಾಲ್ ನೋಡಿಬಿಟ್ಟು ನನಗೆ ತಕ್ಷಣವೇ ಫೋನ್ ಮಾಡೋರು. ಅದೆಲ್ಲ ತುಂಬ ಒಳ್ಳೆಯ ಅಭ್ಯಾಸ ಆಯಿತು. ಅದೆಲ್ಲ ನಾನು ಇವಾಗ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಅದನ್ನೆಲ್ಲ ನಂಗೆ ಒಂದೊಂದು ಸಲ ಆಗೋದೇ ಇಲ್ಲ ಅದನ್ನೆಲ್ಲ. ಆಮೇಲೆ ಅವರು ಅಕಸ್ಮಾತ್ ಹೊರಗಡೆ ಉಳಿಯೋವಂಥ ಟೈಮ್ ಎಲ್ಲ ಬಂದರೆ ಮಕ್ಕಳಿಗೆಲ್ಲ ಹೇಳಿರ್ತಿದ್ರು, ಅಮ್ಮನ ಒಬ್ಬಳೇ ಮಲಗಿಸ್ಬೇಡಿ, ಅಮ್ಮನ ಜೊತೆ ಹೋಗಿ ಮಲ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ರೂಮ್ನಲ್ಲಿ ಮಲಗಿಸ್ಕೊಳ್ಳಿ. ತುಂಬ ಕೇರಿಂಗು ಇತ್ತು, ತುಂಬ ಕಾಳಜಿ. ಅದೆಲ್ಲ ಭಾಳ. ನಿಮ್ಮ ಅತ್ತೆಯವರ ಅಗಲಿಕೆ ಅಂದರೆ ಅವರ ತಾಯಿ, ಅವರ ಆರಾಧಿಸ್ಕೊಂಡ್ಬಂದವರು, ಪ್ರೀತಿಸ್ಕೊಂಡು ಬಂದವರು, ಅದು ಎಷ್ಟು ಡಿಸ್ಟರ್ಬ್ ಆಗಿದ್ರು ಸಾಹೇಬರು? ಇಲ್ಲ, ತುಂಬ ಡಿಸ್ಟರ್ಬ್ ಆಗಿದ್ರು. ಅವ್ರ ತಾಯಿ ಅಂದ್ರೇ ಅವ್ರ ಜೀವ. ಅವ್ರ ತಾಯಿ ಹೋದ್ಮೇಲೆ ಅವ್ರ ತಾಯಿ ನೋಡ್ಕೊಳ್ಳೋಕೆ ಒಂದು ಹುಡುಗಿನ ಇಟ್ಟಿದ್ರು. ಅಕಸ್ಮಾತ್ ಒಂದು ಊರಿಗೆ ಹೋಗಿದ್ರೆ ಅವ್ರನ್ನ ನೋಡ್ಕೊಳ್ಳೋ ಹುಡುಗಿ ಊರಿಗೆ ಹೋಗಿದ್ರೆ ಇನ್ನೊಂದು ಹುಡುಗಿ ಇರ್ತಾ ಇದ್ಲು ನಮ್ಮ ಮನೇಲಿ. ಅವಳು ನನ್ನ ಕೊನೆ ಮಗಳ ಜೊತೆ ಮಲ್ಕೋತಾ ಇದ್ಲು. ಅವಳನ್ನ ಅಲ್ಲಿಗೆ ಮಲ್ಕೊಳ್ಳೋಕೆ ನಮ್ಮ ಅಮ್ಮನ ಹತ್ರ ಮಲ್ಕೊಳ್ಳೋದಕ್ಕೆ ಕಳಿಸು ಅಂತ ಹೇಳ್ತಾಯಿದ್ರು. ನನಗೆ ಪರವಾಗಿಲ್ಲ, ಲಾಕ್ ಮಾಡ್ಕೊಂಡು ಮಲ್ಕೊಳ್ಳೋಕೆ ಹೇಳಿ ಅಂತ ಹೇಳ್ತಾಯಿದ್ದೆ. ಏನೂ ಮಾತಾಡ್ತಾ ಇರಲಿಲ್ಲ. ಪರವಾಗಿಲ್ಲ ವಾಣಿ, ನಾನು ಹೋಗಿ ನಮ್ಮ ಅಮ್ಮನ ಹತ್ರ ಮಲ್ಕೋತೀನಿ ಅಂತ ಇದ್ರು. ನನಗೆ ಅವಾಗಂತ ನಂಗೆ ನಿಜವಾಗ್ಲೂ ಬೇಜಾರಾಗಿ ಹೋಗ್ತಾಯಿತ್ತು.
ಛೇ ಎಂತ ಅಲ್ವಾ, ಗಲಾಟೆ ಮಾಡ್ಬೋದಿತ್ತು, ನನ್ಗೆ ಬೈಬೋದಿತ್ತು, ಏನು ಮಾತಾಡ್ತಾರೆ? ಏನು ಮಾತಾಡ್ತಾ ಇರಲಿಲ್ಲ. ಪರವಾಗಿಲ್ಲ ಬಿಡು, ನಾನೋಗಿ ಮಲ್ಕೋತೀನಿ ನಮ್ಮ ಮಗುನ ಹತ್ರ. ಆಮೇಲೆ ನಾನು ಇಲ್ಲ ಪರವಾಗಿಲ್ಲ ಇರಿ, ಆ ಹುಡುಗಿನೇ ಕಳಿಸ್ತೀನಿ ಅಂತ ಅವಳನ್ನ ಮಲ್ಕೊಳಕ್ಕೆ ಅವ್ರ ಜೊತೆ ಮಲ್ಕೊಳಕ್ಕೆ ಕಳಿಸ್ತಿದ್ದೆ. ಅಷ್ಟು ಎಲ್ಲರ ಬಗ್ಗೆ ಕೇರು. ತುಂಬ ಅಪರೂಪ. ಅದು ನಿಜವಾಗ್ಲೂ ಅಪರೂಪದ ವ್ಯಕ್ತಿತ್ವ, ಅಪರೂಪದ ವ್ಯಕ್ತಿ, ವಿಶೇಷ ವ್ಯಕ್ತಿ. ನಿಮಗೆ ಒಂದು ತಮಾಷೆ ಪ್ರಶ್ನೆ, ಸಾಹೇಬ್ರನ್ನ ಗಡ್ಡದ ಜೊತೆ ಇಷ್ಟ ಆಯ್ತು, ಶೇವ್ ಮಾಡಿದ್ರೆ ಇಷ್ಟ ಇರ್ತಿತ್ತು? ಗಡ್ಡದ ಜೊತೆನೇ ಇಷ್ಟ. ನಮಗೂ ಅದೇ ಫೇವ್ರೇಟ್, ಸಾಹೇಬ್ರನ್ನ ಗಡ್ಡದಲ್ಲಿ ನೋಡೋದಕ್ಕೇನೆ ಇಷ್ಟ ನಮಗೂ. ಕೇಳ್ಬಿಡ್ತೀನಿ ನಾನು, ಉತ್ತರ ಕೊಡೋದು ಬಿಡೋದು ನಿಮ್ಮ ಇಷ್ಟ. ನಿಮಗೆ ಬೇಡ ಅನ್ಸೋದಾದ್ರೆ ನಾನು ಇದನ್ನು ಎಡಿಟ್ ಮಾಡ್ತೀನಿ. ಸಾಹೇಬ್ರ ಫೆಬ್ರವರಿ 29, 2 years ಬ್ಯಾಕ್ ಅವರ ದೈಹಿಕವಾಗಿ ನಮ್ಮಿಂದ ದೂರವಾಗಿದ್ದ ದಿವಸ ತುಂಬ ಹೈ ಡ್ರಾಮಾಗಳು ನಡೀತು. ನಾನಿಲ್ಲಿ ಯಾವುದು ಸರಿ ತಪ್ಪು ಪಕ್ಷ ಮತ್ತೊಂದು ರಾಜಕೀಯವಾಗಿ ನಾನೇನು ಮಾತಾಡ್ತಿಲ್ಲ, ನಂಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ, ಪಕ್ಷಗಳ ಹೆಸರು ಕೂಡ ನಂಗೆ ಹೇಳೋದಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಇದು ಪ್ಯೂರ್ ಸಾಹೇಬ್ರ ಬಗ್ಗೆ ನಾವು ಮಾಡ್ತಾ ಇರೋದು. ಇಲ್ಲಿ ಒಂದು ಪಕ್ಷದನ್ನ ಕಟ್ಬಿಟ್ಟು ನನಗೆ ಅದನ್ನು ಮಾಡೋದಕ್ಕೆ ಇಷ್ಟ ಇಲ್ಲ. ಆದರೆ ನಮಗೆ ಕಾಮನ್ ಒಬ್ಬ ಶ್ರೀಸಾಮಾನ್ಯನಾಗಿ ಅವತ್ತು ನಡೆದಿದ್ದ ಡ್ರಾಮಾ ಇದೆಯಲ್ಲ, ಆಗುತ್ತೆ ಇವಾಗೆಲ್ಲ ಅವ್ರ ಫೇರ್ವೆಲ್ ಪರ್ಟಿಕ್ಯುಲರ್ಲಿ ನಾವೆಲ್ಲ ಅಂತಿಮವಾಗಿ ಒಂದು ನಮನ ಹೇಳಿ ಗುಡ್ ಬೈ ರವೀಂದ್ರ ಕಲಾಕ್ಷೇತ್ರ ಆದಮೇಲೆ ಅವ್ರನ್ನ ಬೇರೆ ಕಡೆಗೆ ನಾವು ಕಳಿಸ್ಕೊಡ್ಬೇಕಾಗಿರೋದ್ರಲ್ಲಿ ತುಂಬ ಗೊಂದಲಗಳಾಯ್ತಮ್ಮ. ಹೊರಗಿನವರಾಗಿ ಎಲ್ಲೋ ನಮಗೆ ಅದು ಸಾಹೇಬ್ರನ್ನ ಫಾಲೋವರ್ಸ್ ಆಗಿರಲಿ ಅಥವಾ ನಾನ್ ಫಾಲೋವರ್ಸ್ ಆಗಿರಲಿ, ಏನಯ್ಯ ಇಲ್ಲೂ ಇಷ್ಟು ಗೊಂದಲ ಬೇಕಾ, ಯಾಕೆ ಈ ವ್ಯಕ್ತಿಗೆ ಅಂದರೆ ಪ್ರತಿಯೊಂದು ಕಡೆನೂ ಜನ ಬಡವರು ಕನ್ನಡ ಅಂತ ಸಂಸಾರದ ಜೊತೆಗೆ ಜನಗಳ ಜೊತೆನೇ ಅವ್ರದ್ದು ಜೀವನನ ಕಳೆದಂಥ ವ್ಯಕ್ತಿಗೆ ಅದು ಡಿಸರ್ವ್ ಇರಲಿಲ್ಲ ಅನಿಸುತ್ತೆ ನನಗೆ. ಸೊ ನಿಮಗೆ ಮನೆಯವರುಗಳಿಗೆ ನಿಮ್ಮ ಅಳಿಯಂದ್ರೆಲ್ಲ ಮಾತಾಡಿದ್ದು ನೋಡಿದೆ ನಾನು, ಭರತ್ ಅವರು ಪ್ರದೀಪ್ ಅವರು ಎಲ್ಲ ತುಂಬ ನಿಮ್ಗಾಗಿರೋ ಲಾಸ್ ಎಮೋಷ್ನಲ್ ಇದ್ದೀರಾ. ಅದರಲ್ಲಿ ಈ ಮೆಂಟಲ್ ಟ್ರಾಮಾ ಹ್ಯಾಂಡ್ಲ್ ಮಾಡೋದು ಇಟ್ಸ್ ನಾಟ್ ಎ ಜೋಕ್. ಇವತ್ತಿಗೂ ನೀವು ಮರ್ತಿರಲ್ಲ ಅದನ್ನು. ನಮಗೊಂದು 2 ವರ್ಷ ಆಗಿರೋದ್ರಿಂದ ಅದನ್ನು ಸ್ವಲ್ಪ ಸುಧಾರಿಸ್ಕೊಂಡು ಇನ್ನೂ ಸ್ವಲ್ಪ ತ್ಯಾಪೆ ಹಾಕಿ ಶುಗರ್ ಕೋಟೆಡ್ ಆಗಿ ನಿಮ್ಗೆ ಹರ್ಟ್ ಆಗದಿರೋ ಥರ ನಾನು ಪ್ರಶ್ನೆ ಕೇಳ್ಬೋದು. ಆದರೆ ನನಗೆ ಬೇರೆ ಥರದಲ್ಲಿ ಪ್ರಶ್ನೆ ಕೇಳೋಕ್ಕೆ ಇಷ್ಟ ಇಲ್ಲ. ನಾನು ತುಂಬ ಯೋಚನೆ ಮಾಡ್ಬಿಟ್ಟು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ಗೆ ಕಂಫರ್ಟಬಲ್ ಅಂತಂದರೆ ಆನ್ಸರ್ ಮಾಡಿ. ನಿಮಗೆ ಏನು ಅನ್ನಿಸ್ತು ಆ ಟೈಮ್ನಲ್ಲಿ? ಅವತ್ತು ಅವ್ರು ಕಳ್ಕೊಳ್ಳೋ ದಿನ ನಾನು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದೆ. ಅವತ್ತು 29. ಎಲ್ಲರಿಗೂ ವಿಷಯಗಳು ಗೊತ್ತಾಗಿದೆ. ನಾನು ನನ್ನ ಕೊನೆ ಮಗಳಿಬ್ಬರು ಹೋಗಿರ್ತೀವಿ. ಅವಳಿಗೆ ಮೆಸೇಜ್ ಬರ್ತಾ ಇದೆ, ಅವಳು ಕಿರ್ಚಾಡ್ತಾ ಇದ್ದಾಳೆ ಕಾರಲ್ಲಿ, ನೋ ಅಂತ ಕಿರ್ಚಾಡ್ತಾ ಇದ್ದಾಳೆ ಅವಳು. ನಿಮ್ಗೆ ಗೊತ್ತಿಲ್ಲ? ನಾನು ಅವಳ ಪಕ್ಕನೇ ಕೂತ್ಕೊಂಡಿದ್ದೀನಿ. ಏನಪ್ಪ ಅಂದ್ರೆ ನನಗೆ ಹೇಳೋಕ್ಕೆ ರೆಡಿ ಇಲ್ಲ ಅವಳು. ನಮ್ಮ ಡ್ರೈವರ್ಗೂ ಗೊತ್ತಾಗಿದೆ, ಇನ್ನೊಬ್ಳು ನಮ್ಮ ರಿಲೇಟಿವ್ ಒಂದು ಹುಡುಗಿ ಬಂದಿದ್ದಾಳೆ, ಅವಳಿಗೆ ಗೊತ್ತಾಗಿದೆ, ಎಲ್ಲರಿಗೂ ಗೊತ್ತಾಗಿದೆ. ಆಮೇಲೆ ಮನೆಗೆ ಬರ್ತೀನಿ. ಮನೆಗೆ ಬಂದಾಗ ಗೊತ್ತಾಯ್ತು. ಅವಾಗಲೇ ಗೊತ್ತಾಗಿದ್ದು ವಿಷಯ? ಅವಾಗಲೇ ಗೊತ್ತಾಗಿತ್ತು. ಅಷ್ಟರಲ್ಲಿ ಆಗಲೇ ಎಲ್ರಿಗೂ ಗೊತ್ತಾಗಿದೆ. ನನಗೆ ಗೊತ್ತಿಲ್ಲ. ಗೊತ್ತಾದ ತಕ್ಷಣ ನನಗೆ ಎಂಥ ಶಾಕ್ ಅಂದರೆ ಯಾರಿಗೂ ಬೇಡ. ಆ ಗಳಿಗೆ ಆ ಟೈಮು ನಾನು ಹೆಂಗೆ ತಗೊಂಡೆ, ಅದು ಏನು ಅನ್ನೋದು ನಾನು ಇವತ್ತೂ ಆ ದಿನ ನನ್ನ ಕಣ್ಣು ನಾನು ನೋಡೇ ಇಲ್ಲ. ನಾನು ಟಿ ವಿನಲ್ಲಿ ಅವ್ರದ್ದು ಎಲ್ಲ ಬರುತ್ತೆ ಅಂತೆಲ್ಲ ಹೇಳ್ತಾರೆ ಎಲ್ಲ ಅವತ್ತೊಂದೆಲ್ಲ ಏನೇನಿದೆ ಅಂತ. ನಾನು ಅದನ್ನು ಇದುವರೆಗೂ ನಾನು ನೋಡಿಲ್ಲ. ನನ್ನ ಮಗಳು ಅಂತೂ ಎಲ್ಲ ಮನೇಲಿರೋದು ಸಾಮಾನೆಲ್ಲ ಬಿಸಾಡಿ ಎಲ್ಲ ಒಡೆದಾಕ್ತಾಳೆ, ಕಿರ್ಚ್ತಾಳೆ, ಕೂಗ್ತಾಳೆ. ನಾನೊಂದು ಕಡೆ ಕಿರ್ಚ್ತೀನಿ, ಅವಳೊಂದು ಕಡೆ ಕಿರ್ಚ್ತಾಳೆ. ನನ್ನ ದೊಡ್ಡ ಮಗಳು ಬರ್ತಾ ಇದ್ದಾಳೆ, ನನ್ನ ಅಂಕುರ ಮನೆಯಲ್ಲಿದ್ದಾಳೆ, ಪಾಪ ಅವಳು ಪ್ರೆಗ್ನೆಂಟು, ಅವಳು ಕಿರ್ಚ್ತಾಳೆ. 3 ಜನ ಕಿರ್ಚಾಡ್ತಾ ಇದ್ದೀವಿ. ಆಮೇಲೆ ನನ್ನ ಮೇಲೆ ರೂಮ್ ಕೊಟ್ಟೋದೆ. ನನ್ನ ಮೇಲೆ ರೂಮ್ ಕೊಟ್ಟೋದೆ. ಯಾರು ಬಂದರು ಯಾರು ಹೋದ್ರು ಏನೂ ಗೊತ್ತಿಲ್ಲ ನಮಗೆ. ಬ್ಲ್ಯಾಂಕ್ಔಟ್. ಯಾರನ್ನ ನೋಡಿದ್ರು ನಮಗೆ ಒಂಥರ ಆಗ್ತಾ ಇದೆ. ಎಲ್ಲರನ್ನೂ ನೋಡಿದ್ರೆ ನಮ್ಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ನಮಗೆ. ಅಯ್ಯೋ ಇದ್ರ ಮಧ್ಯದಲ್ಲಿ ಅವ್ರಿಲ್ವಾ ಸಿಂಕೆ ಆಗ್ತಿಲ್ಲ. ಇದೇನಾಗೋಯ್ತು, ಯಾಕೆ ಹಿಂಗಾಯ್ತು, ಏನಾಯ್ತು, ಅಯ್ಯೋ ಚೆನ್ನಾಗಾಗಿ ಬರ್ತಾರೆ. ನಿಜವಾಗ್ಲೂ ನನ್ನ ಸತ್ಯವಾಗ್ಲೂ
ಇವಾಗ ಇವರೆಲ್ಲ ಅದು ಸ್ವಲ್ಪ ತುಂಬ ಕಷ್ಟ ಆಯಿತು, ಕೊನೆಯಲ್ಲಿ ಸ್ವಲ್ಪ ಸೀರಿಯಸ್ ಆಯಿತು, ಅವ್ರಿಗೆ ಇದಾಗಲಿಲ್ಲ ಅಂತ ಇವರೆಲ್ಲ ಈಗ ಹೇಳ್ತಾರೆ. ನನ್ನ ಕೊನೆ ಗಳಿಗೆವರೆಗೂ ಅವ್ರು ಬಂದೇ ಬರ್ತಾರೆ, ಚೆನ್ನಾಗಿ ಹಾಗೆ ಬಂದೇ ಬರ್ತಾರೆ ಅನ್ನೋದೇ. ಅಂದರೆ ಅವರು ಅಷ್ಟೊಂದು ಅವ್ರಿಗೂ ಭಾಳ ವಿಲ್ ಪವರ್ ಇತ್ತು. ಅದು ನಾವು ಅದು ಹೆಂಗೆ ತಡ್ಕೊಂಡ್ವಿ ನಾವು ಆ ದಿನ ಅನ್ನೋದು ನನಗೂ ಗೊತ್ತಿಲ್ಲ. ಅದು ಎಷ್ಟು ಜನ ಬಂದರು, ಅದು ಯಾರು ಬಂದರು, ಅದು ಏನು ಹೋದ್ರು ನೋಡಿದ್ರು ಏನೂ ಗೊತ್ತಿಲ್ಲ ನಮಗೆ. ಆಮೇಲೆ ಅಲ್ಲಿಂದ ಇಲ್ಲಿ ಮನೆಯಲ್ಲೆಲ್ಲ ಅಲ್ಲಿಗೆ ತೊಗೊಂಡೋಗ್ತಾರೆ. ಅಲ್ಲಿ ಎಲ್ಲರೂ ಜನಗಳೆಲ್ಲ ಕೂಗ್ತಾ ಇರ್ತಾರೆ, ಗಲಾಟೆ ಮಾಡ್ತಾ ಇರ್ತಾರೆ, ಅಲ್ಲಿ ಜಾಗ ಕೊಡಬೇಕು. ಅದು ನಾವು ಕೇಳ್ಕೋಬೇಕಾ ಅನಿಸ್ತು ನನಗೆ, ನಿಜವಾಗ್ಲೂ ನನಗೆ ಬೇಡ್ಕೋಬೇಕಾ. ಎಂಥ ವ್ಯಕ್ತಿ ಅವರು, ಅವ್ರ ಕೊಡುಗೆ ಏನು ಸಮಾಜಕ್ಕೆ ಅವ್ರ ಕೊಡುಗೆ ಏನು, ಏನೆಲ್ಲ ಮಾಡೋಗಿದ್ದಾರೆ. ನಾನು ಯಾರ್ಯಾರ ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ. ಕರೆಕ್ಟ್ ಅಲ್ಲ, ಅವರು ಏನು ಇಲ್ಲದೆ ಅಂತ ಮನುಷ್ಯ ಅಲ್ಲ. ಅವರು ಕರ್ನಾಟಕದಲ್ಲಿ ಒಂದು ಮಾದರಿ ವ್ಯಕ್ತಿ. ಅವರು ಕನ್ನಡದಲ್ಲಿ ಪ್ರಥಮ ಬಾರಿಗೆ IAS ಎಕ್ಸಾಮ್ನ ಬರೆದು ಪಾಸ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಂಥ ವ್ಯಕ್ತಿ. ಬಡತನ ಇದ್ರೂ ಓದಬಹುದು, ಸಾಧಿಸ್ಬೋದು ಅಂತ ತೋರಿಸ್ಕೊಟ್ಟಂಥ ವ್ಯಕ್ತಿ. ಆಮೇಲೆ ಒಬ್ಬ IAS ಅಧಿಕಾರಿ ಆದಮೇಲೆ ಎಲ್ಲ ಸಿಕ್ಬಿಟ್ಟಿದೆ, ನಾನು ಆರಾಮಾಗಿ ಮನೇಲಿರ್ಬೋದಲ್ಲ, ಎಂಜಾಯ್ ಮಾಡ್ಕೊಂಡಿರ್ಬೋದಲ್ಲ ಅಂತ ಇರಲೇ ಇಲ್ವಲ್ಲ ಅವರು. ನನಗೆ ನೆನಪಿದೆ, ಅವ್ರ ಮನೆಗೆ ಒಂದು ಫೈಲ್ ತಂದಿದ್ದು ನೆನಪಿಲ್ಲ ನನಗೆ. ಎಲ್ಲ ರಾತ್ರಿ ಆಫೀಸಲ್ಲಿ ಎಲ್ಲ ಸ್ಟಾಫ್ ಹೋದ್ರೂ ಸ್ವಲ್ಪ ಜನನಾರು ಇಟ್ಕೊಂಡು ಅಲ್ಲೇ ಎಲ್ಲ ಕ್ಲಿಯರ್ ಮಾಡಿ ಎಲ್ಲ ಅವತ್ತಿನ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಹಾಗೆ ಇಟ್ಕೊಂಡ್ಬಂದಂಥ ವ್ಯಕ್ತಿ. ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 8:30ವರೆಗೂ ಅವ್ರನ್ನ ನೋಡೋದಕ್ಕೆ ಕ್ಯೂ, ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋಗಿರಲಿ ಅಲ್ಲಿ ಅವ್ರನ್ನ ಕ್ಯೂ. ಅಲ್ಲಿ ಇವಾಗ ಅವ್ರಿಗೆ ಎಂತೆಂಥ ಪೋಸ್ಟಿಂಗ್ ಹಾಕಿದ್ದಾರೆ ಅಂತಂದರೆ, ಬೆಳಗ್ಗೆಯಿಂದ ಸಂಜೆವರೆಗೆ ಕೂತ್ರು ಒಂದು ಫೈಲ್ ಬರ್ತಾ ಇರಲಿಲ್ವಂತೆ, ಆ ಥರ ಡಿಪಾರ್ಟ್ಮೆಂಟ್ಗೆಲ್ಲನೂ ಹಾಕ್ಬಿಟ್ಟಿದ್ದಾರೆ. ಅವರು ಯಾವಾಗ ಯಾರ ಹತ್ರನೂ ಹೋಗಿ ನನಗಿಂಥ ಕಡೆ ಪೋಸ್ಟಿಂಗ್ ಕೊಡಿ, ನನಗಿಂಥದ್ದು ಕೊಡಿ ಅಂತ ಕೇಳಿದ್ದೇ ಇಲ್ಲ. ಸರ್ಕಾರಿ ಇಂಥ ಕಡೆ ನನ್ನ ಪೋಸ್ಟ್ ಮಾಡುತ್ತೆ, ನಾನು ಇಂಥ ಕಡೆ ನಂಗೆ ಟ್ರಾನ್ಸ್ಫರ್ ಮಾಡುತ್ತೋ, ಇಲ್ಲ ಕಡೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ನಾನು ಕೆಲಸ ಮಾಡಬೇಕು ಅಷ್ಟೇ. ಅವ್ರಿಗೆ ಗೊತ್ತಿಲ್ಲ ಕೆಲಸ ಮಾಡಬೇಕು. ಅದನ್ನು ಹೇಳ್ಕೊಂಡಿದ್ದಾರೆ ಎಷ್ಟೋ ಸಲ. ಅಣ್ಣ, ಈ ಡಿಪಾರ್ಟ್ಮೆಂಟಲ್ಲಿ ಏನೂ ಇಲ್ಲ, ಕೆಲಸ ಮಾಡಬೇಕು, ಒಂದು 4 ಜನಕ್ಕೆ ಕೆಲಸ ಮಾಡಬೇಕು ಅಂತಂದರೆ ಏನೂ ಇಲ್ಲ. ಆದರೆ ಒಂದೇ ನೋಡು, ನಿನಗೊಂದು ಸ್ಪೇರ್ ಕಾರ್ ಸಿಗುತ್ತೆ ನೋಡು ಅಂತ ಬಂದು ಹೇಳೋರು. ಆಮೇಲೆ ಅಷ್ಟೇ ಒಂದು ದಿನ 2 ದಿನ ಸುಮ್ಮನೆ ಇರೋರು ಅನಿಸುತ್ತೆ. ಏನೇನಿದೆ, ಈ ಡಿಪಾರ್ಟ್ಮೆಂಟಲ್ಲಿ ಏನಿದೆ ತಿಳ್ಕೊಳ್ಳೋದಕ್ಕೆ ಏನಿದೆ. ಆಮೇಲೆ ಏನಿಲ್ದಿರೋ ಡಿಪಾರ್ಟ್ಮೆಂಟ್ನೆಲ್ಲ ಉದ್ಧಾರ ಮಾಡಿಬಿಟ್ಟಿದ್ದಾರೆ. ಅಲ್ಲಿಗೆ ನೆಕ್ಸ್ಟು ಹೋಗ್ತಾರಲ್ಲ, ಪೋಸ್ಟಿಂಗಾಗಿ ಹೋಗ್ತಾರಲ್ಲ, ಅವರೆಲ್ಲ ತುಂಬ ಖುಷಿ ಪಟ್ಕೊಂಡು ಹೋಗೋರು. ಶಿವರಾಮ್ ಸಾಹೇಬ್ರು ಇದ್ದದ್ದು ಡಿಪಾರ್ಟ್ಮೆಂಟ್ ಅಂತ ಅಷ್ಟೆಲ್ಲ ಕೆಲಸಗಳು ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಆ ಒಂದು ಗೌರವ ಏನು ಕೊಡಬೇಕು, ನಿಜವಾಗ್ಲೂ ಅವ್ರಿಗೆ ಕೊಡಬೇಕಾಗಿದ್ದ ಗೌರವ ಯಾರು ಕೇಳಬೇಕಾಗಿಲ್ಲ, ಅವ್ರಿಗೆ ಸಿಗಬೇಕಿತ್ತು, ಸ್ವತಃ ಅವರೇ ಕೊಡಬೇಕಿತ್ತು. ಇಲ್ಲಮ್ಮ, ಇವಾಗ ನಾವು ಅವ್ರನ್ನ ಅಷ್ಟು ಬೇಗ ಕಳ್ಕೊಂಡು ಬಿಟ್ಟಿರೋದು ಒಂದು ಕಡೆ ನೋವಲ್ಲಿ ಇದೀವಿ ನಾವು. ಬಹುಶಃ ಈ ಥರದ್ದು ಒಂದು ಅವ್ರಿಗೆ ಸಿಗಬೇಕಾದ ಗೌರವ, ಅವ್ರಿಗೆ ಏನೆಲ್ಲ ಆಗಬೇಕಾಗಿತ್ತು ಅದೆಲ್ಲ ಆಗಿದ್ರು ಎಲ್ಲೋ ಒಂದು ಕಡೆ ಬಿಡು, ಅವ್ರಿಗೊಂದು ಇದಾಯಿತು ಅನ್ನೋದು ಒಂದು ಸಮಾಧಾನನಾರು ಇರ್ತಿತ್ತೇನೋ.